ಅವರು ಲಕ್ಷಾಂತರ ಜನರ ಪ್ರತಿನಿಧಿಯಾಗಿ ಸಂಸತ್ತು ಪ್ರವೇಶ ಮಾಡಿದವರು. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅದೇ ಸಂಸದ ಆಡಿದ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಮಹಿಳೆ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯಂತಹ ಹೀನ ಕೃತ್ಯವನ್ನ ಸಂಸದರು ಸಣ್ಣ ಘಟನೆ ಅಂತ ಹೇಳಿದ್ದು ಜನರ ಕೋಪ ಭುಗಿಲೇಳುವಂತೆ ಮಾಡಿದೆ. ಅತ್ಯಾಚಾರ, ಕೊಲೆ, ಸಣ್ಣ ಘಟನೆ ನಾಲಿಗೆ ಹರಿಬಿಟ್ಟ ಎಂಪಿ ಹಿಟ್ನಾಳ್. ಸಿಡಿದೆದ್ದ ಮಹಿಳಾ ಬಿಜೆಪಿ ನಾಯಕರು ಕ್ಷಮೆಗೆ ಪಟ್ಟು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಕಳೆದ 4 ದಿನಗಳ ಹಿಂದೆ ಕೊಪ್ಪಳ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಪ್ರವಾಸೋದ್ಯಮ ಅನ್ವೇಷಣಾ ಕಾರ್ಯಕ್ರಮದಲ್ಲಿ ಆಡಿರುವಂತಹ ಮಾತು ಈಗ ವಿವಾದದ ಕಿಚ್ಚನ್ನು ಹೊತ್ತಿಸಿದೆ. ಮಾತನಾಡುವ ಭರದಲ್ಲಿ ಸಂಸದರು ಕಳೆದ ವರ್ಷ ಗಂಗಾವತಿಯ ಸಣಾಪುರದಲ್ಲಿ ನಡೆದ ಇಸ್ರೇಲ್ ಮಹಿಳೆಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಕೇವಲ ಸಣ್ಣ ಘಟನೆ ಎಂದಿದ್ರು. ಅದಕ್ಕೆ ಇದೀಗ ಬಿಜೆಪಿ ಮಹಿಳಾ ನಾಯಕಿಯರು ಸಿಡಿದೆದ್ದು ನಿಂತಿದ್ದಾರೆ. ತಕ್ಷಣವೇ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದ್ದಾರೆ. ಒಬ್ಬ ಜವಾಬ್ದಾರಿತ ವ್ಯಕ್ತಿ ಈ ರೀತಿ ಮಾತನಾಡಕೂಡದು. ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು ಅಂತ ನೀವು ಹೇಳ್ತಿರಲ್ಲ, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕಾದಂತವು ಕೆಲವೊಂದು ವಾತಾವರಣ ನಿರ್ಮಿಸ್ರಿ. ನೀವು ಸ್ಪಷ್ಟವಾಗಿ ನಾ ಹೇಳ್ತಾ ಇದ್ದೀನಿ, ಅವ್ರ ಪ್ರವಾಸೋದ್ಯಮ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಅವರಿಗೆ ಎಷ್ಟು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಬಂದಿದಲ್ಲ ಅದ್ರ ನೋವಿದೆ ಹೊರತಾಗಿ ಇದು ಸಣ್ಣ ಘಟನೆ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಅವ್ರಿಗೆ ನೋವಿಲ್ಲ. ಅಂದ್ರೆ ಅವ್ರ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಐತೆ ಗೊತ್ತಿಲ್ಲ ಸರ್. ಅಂಜನಾದ್ರಿಗೆ ಲಿಂಕ್ ಯಾಕೆ ಮಾಡ, ಅದು ಪ್ರವಾಸೋದ್ಯಮದಾಗ ಬರ್ತಕ್ಕಂಥದ್ದಲ್ಲ. ಸಣಾಪುರದ ಆ ಘಟನೆ ನಡೆದಾಗ ಇಡೀ ದೇಶವೇ ಅಂಜನಾದ್ರಿ ಮತ್ತು ಹಂಪಿ ಪ್ರವಾಸಿಗರಿಗೆ ಎಷ್ಟು ಸುರಕ್ಷಿತ ಅಂತ ಪ್ರಶ್ನೆ ಮಾಡಿತ್ತು. ಆದರೆ ಸಂಸದರ ಪ್ರಕಾರ ಅಂಜನಾದ್ರಿಗೆ ಬರುವವರ ಸಂಖ್ಯೆ ಕಡಿಮೆಯಾಗಲು ಇಂಥ ಘಟನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಅನ್ನೋ ರೀತಿ ಹೇಳಿದ್ದಾರೆ. ಆದರೆ ಪ್ರವಾಸೋದ್ಯಮ ಬೆಳೆಸುವ ಭರದಲ್ಲಿ ಒಬ್ಬ ಮಹಿಳೆಯ ಮೇಲೆ ನಡೆದ ಘೋರ ದೌರ್ಜನ್ಯವನ್ನ ಕ್ಷುಲ್ಲಕವಾಗಿ ಕಾಣುವುದು ಸರಿನಾ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಸಂಸದ ಹಿಟ್ನಾಳ್ ತಾವು ಹೇಳಿದ್ದು ಬೇರೆ ಅರ್ಥದಲ್ಲಿ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ನಾನು ಮಾತಾಡಿದ ಉದ್ದೇಶ ಕಳಕಳಿ. ನಾನು ಅಂಜನಾದ್ರಿ ಬಗ್ಗೆ ಪ್ರವಾಸಿಗರು ಬರಬೇಕು, ಭಕ್ತರು ಬರಬೇಕು ಅನ್ನೋದು ಕಳಕಳಿ ಉದ್ದೇಶ ಸ್ಪಷ್ಟ ಐತದ. ಅಂದ್ರೆ ಅಲ್ಲಿ ಮಾತಾಡಿದ್ರಾಗ ಏನ್ ನಂದೇನು ಯೂ ಟರ್ನ್ ಇಲ್ಲ, ಯಾವ ಟರ್ನ್ ಇಲ್ಲ, ಸೀದಾ ಸ್ಟ್ರೇಟ್ ಫಾರ್ವರ್ಡ್ ಐತಿ. ಕೇಳ, ನಾನು ಹೇಳ್ತೀನಿ ಕೇಳ, ನಾನು ಏನ್ ಹೇಳಿದ್ದೀನಿ ಅದರಲ್ಲಿ ನಂದು ಉದ್ದೇಶ ನನ್ನ ಕಳಕಳಿ. ಹೌದಾ? ಅದ್ರಾಗ ಮಾತಾಡೋ ಮುಂದೆ ಸಣ್ಣ ಘಟನೆ ಅಂತ ಮಾತಾಡಿದ್ರು, ಹಿಂಗ್ ಮಾತಾಡಿದ್ರು, ಹಂಗ್ ಮಾತಾಡಿದ್ರು, ಹುಡುಕದಲ್ಲ. ನಂದು ಉದ್ದೇಶ ಕಳಕಳಿ ತಪ್ಪು ಅನ್ನೋದಾದ್ರೆ ಬಿಜೆಪಿ ಅವ್ರು ಹೇಳಿ, ಅವ್ರ ಮನೋಭಾವನೆ ನಾನು ಹೇಳಿದ್ದು ಅಂಜನಾದ್ರಿಯನ್ನ ಹನುಮನ ಜನ್ಮಸ್ಥಳವನ್ನ, ಆಂಜನೇಯನ ಜನ್ಮಸ್ಥಳವನ್ನ ವಿಶ್ವ ಪ್ರಸಿದ್ಧ ಮಾಡ್ರಿ, ಅದ್ರ ಒಳ್ಳೆ ಅಭಿಪ್ರಾಯವನ್ನು ಬಿಂಬಿಸಂತ ಕೆಲಸವನ್ನ ದಯವಿಟ್ಟು ಮಾಡ್ರಿ ಅಂತ ನಾನು ಮನವಿ ಮಾಡೀನಿ. ಒಟ್ನಲ್ಲಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವವರು ಬಳಸುವಂತಹ ಪದಗಳು ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಒಬ್ಬ ಮಹಿಳೆಯ ಪ್ರಾಣ ಮತ್ತು ಮಾನಕ್ಕಿಂತ ಇವರಿಗೆ ಪ್ರವಾಸೋದ್ಯಮದ ಲಾಭವೇ ದೊಡ್ಡದಾಯಿತೆ ಅಂತ ಚರ್ಚೆ ಕೇಳಿ ಬರ್ತಾ ಇದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅವರು ಲಕ್ಷಾಂತರ ಜನರ ಪ್ರತಿನಿಧಿಯಾಗಿ ಸಂಸತ್ತು ಪ್ರವೇಶ ಮಾಡಿದವರು. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅದೇ ಸಂಸದ ಆಡಿದ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಮಹಿಳೆ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯಂತಹ ಹೀನ ಕೃತ್ಯವನ್ನ ಸಂಸದರು ಸಣ್ಣ ಘಟನೆ ಅಂತ ಹೇಳಿದ್ದು ಜನರ ಕೋಪ ಭುಗಿಲೇಳುವಂತೆ ಮಾಡಿದೆ. ಅತ್ಯಾಚಾರ, ಕೊಲೆ, ಸಣ್ಣ ಘಟನೆ ನಾಲಿಗೆ ಹರಿಬಿಟ್ಟ ಎಂಪಿ ಹಿಟ್ನಾಳ್. ಸಿಡಿದೆದ್ದ ಮಹಿಳಾ ಬಿಜೆಪಿ ನಾಯಕರು ಕ್ಷಮೆಗೆ ಪಟ್ಟು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಕಳೆದ 4 ದಿನಗಳ ಹಿಂದೆ ಕೊಪ್ಪಳ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಪ್ರವಾಸೋದ್ಯಮ ಅನ್ವೇಷಣಾ ಕಾರ್ಯಕ್ರಮದಲ್ಲಿ ಆಡಿರುವಂತಹ ಮಾತು ಈಗ ವಿವಾದದ ಕಿಚ್ಚನ್ನು ಹೊತ್ತಿಸಿದೆ. ಮಾತನಾಡುವ ಭರದಲ್ಲಿ ಸಂಸದರು ಕಳೆದ ವರ್ಷ ಗಂಗಾವತಿಯ ಸಣಾಪುರದಲ್ಲಿ ನಡೆದ ಇಸ್ರೇಲ್ ಮಹಿಳೆಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಕೇವಲ ಸಣ್ಣ ಘಟನೆ ಎಂದಿದ್ರು. ಅದಕ್ಕೆ ಇದೀಗ ಬಿಜೆಪಿ ಮಹಿಳಾ ನಾಯಕಿಯರು ಸಿಡಿದೆದ್ದು ನಿಂತಿದ್ದಾರೆ. ತಕ್ಷಣವೇ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದ್ದಾರೆ. ಒಬ್ಬ ಜವಾಬ್ದಾರಿತ ವ್ಯಕ್ತಿ ಈ ರೀತಿ ಮಾತನಾಡಕೂಡದು. ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು ಅಂತ ನೀವು ಹೇಳ್ತಿರಲ್ಲ, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕಾದಂತವು ಕೆಲವೊಂದು ವಾತಾವರಣ ನಿರ್ಮಿಸ್ರಿ. ನೀವು ಸ್ಪಷ್ಟವಾಗಿ ನಾ ಹೇಳ್ತಾ ಇದ್ದೀನಿ, ಅವ್ರ ಪ್ರವಾಸೋದ್ಯಮ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಅವರಿಗೆ ಎಷ್ಟು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಬಂದಿದಲ್ಲ ಅದ್ರ ನೋವಿದೆ ಹೊರತಾಗಿ ಇದು ಸಣ್ಣ ಘಟನೆ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಅವ್ರಿಗೆ ನೋವಿಲ್ಲ.
ಅಂದ್ರೆ ಅವ್ರ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಐತೆ ಗೊತ್ತಿಲ್ಲ ಸರ್. ಅಂಜನಾದ್ರಿಗೆ ಲಿಂಕ್ ಯಾಕೆ ಮಾಡಿ ಅದು ಪ್ರವಾಸೋದ್ಯಮದಾಗ ಬರ್ತಕ್ಕಂಥದ್ದಲ್ಲ. ಸಣಾಪುರದ ಆ ಘಟನೆ ನಡೆದಾಗ ಇಡೀ ದೇಶವೇ ಅಂಜನಾದ್ರಿ ಮತ್ತು ಹಂಪಿ ಪ್ರವಾಸಿಗರಿಗೆ ಎಷ್ಟು ಸುರಕ್ಷಿತ ಅಂತ ಪ್ರಶ್ನೆ ಮಾಡಿತು. ಆದರೆ ಸಂಸದರ ಪ್ರಕಾರ ಅಂಜನಾದ್ರಿಗೆ ಬರುವವರ ಸಂಖ್ಯೆ ಕಡಿಮೆಯಾಗಲು ಇಂಥ ಘಟನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಅನ್ನೋ ರೀತಿ ಹೇಳಿದ್ದಾರೆ. ಆದರೆ ಪ್ರವಾಸೋದ್ಯಮ ಬೆಳೆಸುವ ಭರದಲ್ಲಿ ಒಬ್ಬ ಮಹಿಳೆಯ ಮೇಲೆ ನಡೆದ ಘೋರ ದೌರ್ಜನ್ಯವನ್ನ ಕ್ಷುಲ್ಲಕವಾಗಿ ಕಾಣುವುದು ಸರಿನಾ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಸಂಸದ ಹಿಟ್ನಾಳ್ ತಾವು ಹೇಳಿದ್ದು ಬೇರೆ ಅರ್ಥದಲ್ಲಿ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ನಾನು ಮಾತಾಡಿದ ಉದ್ದೇಶ ಕಳಕಳಿ. ನಾನು ಅಂಜನಾದ್ರಿ ಬಗ್ಗೆ ಪ್ರವಾಸಿಗರು ಬರಬೇಕು, ಭಕ್ತರು ಬರಬೇಕು ಅನ್ನೋದು ಕಳಕಳಿ ಉದ್ದೇಶ ಸ್ಪಷ್ಟ ಐತದ. ಅಂದ್ರೆ ಅಲ್ಲಿ ಮಾತಾಡಿದ್ರಾಗ ಏನ್ ನಂದೇನು ಯೂ ಟರ್ನ್ ಇಲ್ಲ, ಯಾವ ಟರ್ನ್ ಇಲ್ಲ, ಸೀದಾ ಸ್ಟೇಟ್ ಫಾರ್ವರ್ಡ್ ಐತಿ. ಕೇಳ, ನಾನು ಹೇಳ್ತೀನಿ ಕೇಳ. ನಾನು ಏನ್ ಹೇಳಿದ್ದೀನಿ ಅದ್ರಲ್ಲಿ ನಂದು ಉದ್ದೇಶ ನನ್ನ ಕಳಕಳಿ. ಹೌದಾ? ಅದ್ರಾಗ ಮಾತಾಡೋ ಮುಂದೆ ಸಣ್ಣ ಘಟನೆ ಅಂತ ಮಾತಾಡಿದ್ರು, ಹಿಂಗ್ ಮಾತಾಡಿದ್ರು, ಹಂಗ್ ಮಾತಾಡಿದ್ರು ಹುಡುಕದಲ್ಲ. ನನ್ನ ಉದ್ದೇಶ ಕಳಕಳಿ ತಪ್ಪು ಅನ್ನೋದಾದ್ರೆ ಬಿಜೆಪಿಯವ್ರು ಹೇಳಿ. ಅವ್ರ ಮನೋಭಾವನೆ ನಾನು ಹೇಳಿದ್ದು ಅಂಜನಾದ್ರಿಯನ್ನ ಹನುಮನ ಜನ್ಮಸ್ಥಳವನ್ನ, ಆಂಜನೇಯನ ಜನ್ಮಸ್ಥಳವನ್ನ ವಿಶ್ವ ಪ್ರಸಿದ್ಧ ಮಾಡ್ರಿ, ಅದ್ರ ಒಳ್ಳೆ ಅಭಿಪ್ರಾಯವನ್ನು ಬಿಂಬಿಸಂತ ಕೆಲಸವನ್ನ ದಯವಿಟ್ಟು ಮಾಡ್ರಿ ಅಂತ ನಾನು ಮನವಿ ಮಾಡೀನಿ. ಒಟ್ನಲ್ಲಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವವರು ಬಳಸುವಂತಹ ಪದಗಳು ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಒಬ್ಬ ಮಹಿಳೆಯ ಪ್ರಾಣ ಮತ್ತು ಮಾನಕ್ಕಿಂತ ಇವರಿಗೆ ಪ್ರವಾಸೋದ್ಯಮದ ಲಾಭವೇ ದೊಡ್ಡದಾಯಿತೆ ಅಂತ ಚರ್ಚೆ ಕೇಳಿ ಬರ್ತಾ ಇದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅವರು ಲಕ್ಷಾಂತರ ಜನರ ಪ್ರತಿನಿಧಿಯಾಗಿ ಸಂಸತ್ತು ಪ್ರವೇಶ ಮಾಡಿದವರು. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅದೇ ಸಂಸದ ಆಡಿದ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಮಹಿಳೆ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯಂತಹ ಹೀನ ಕೃತ್ಯವನ್ನ ಸಂಸದರು ಸಣ್ಣ ಘಟನೆ ಅಂತ ಹೇಳಿದ್ದು ಜನರ ಕೋಪ ಭುಗಿಲೇಳುವಂತೆ ಮಾಡಿದೆ. ಅತ್ಯಾಚಾರ, ಕೊಲೆ, ಸಣ್ಣ ಘಟನೆ ನಾಲಿಗೆ ಹರಿಬಿಟ್ಟ ಎಂಪಿ ಹಿಟ್ನಾಳ್. ಸಿಡಿದೆದ್ದ ಮಹಿಳಾ ಬಿಜೆಪಿ ನಾಯಕರು ಕ್ಷಮೆಗೆ ಪಟ್ಟು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಕಳೆದ 4 ದಿನಗಳ ಹಿಂದೆ ಕೊಪ್ಪಳ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಪ್ರವಾಸೋದ್ಯಮ ಅನ್ವೇಷಣಾ ಕಾರ್ಯಕ್ರಮದಲ್ಲಿ ಆಡಿರುವಂತಹ ಮಾತು ಈಗ ವಿವಾದದ ಕಿಚ್ಚನ್ನು ಹೊತ್ತಿಸಿದೆ. ಮಾತನಾಡುವ ಭರದಲ್ಲಿ ಸಂಸದರು ಕಳೆದ ವರ್ಷ ಗಂಗಾವತಿಯ ಸಣಾಪುರದಲ್ಲಿ ನಡೆದ ಇಸ್ರೇಲ್ ಮಹಿಳೆಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಕೇವಲ ಸಣ್ಣ ಘಟನೆ ಎಂದಿದ್ರು. ಅದಕ್ಕೆ ಇದೀಗ ಬಿಜೆಪಿ ಮಹಿಳಾ ನಾಯಕಿಯರು ಸಿಡಿದೆದ್ದು ನಿಂತಿದ್ದಾರೆ. ತಕ್ಷಣವೇ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದ್ದಾರೆ. ಒಬ್ಬ ಜವಾಬ್ದಾರಿತ ವ್ಯಕ್ತಿ ಈ ರೀತಿ ಮಾತನಾಡಕೂಡುದು. ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು ಅಂತ ನೀವು ಹೇಳ್ತಿರಲ್ಲ, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕಾದಂತವು ಕೆಲವೊಂದು ವಾತಾವರಣ ನಿರ್ಮಿಸ್ರಿ. ನೀವು ಸ್ಪಷ್ಟವಾಗಿ ನಾ ಹೇಳ್ತಾ ಇದ್ದೀನಿ, ಅವ್ರು ಪ್ರವಾಸೋದ್ಯಮ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಅವರಿಗೆ ಎಷ್ಟು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಬಂದಿದಲ್ಲ ಅದ್ರ ನೋವಿದೆ ಹೊರತಾಗಿ ಇದು ಸಣ್ಣ ಘಟನೆ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಅವ್ರಿಗೆ ನೋವಿಲ್ಲ. ಅಂದ್ರೆ ಅವ್ರ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಐತೆ ಗೊತ್ತಿಲ್ಲ ಸರ್. ಅಂಜನಾದ್ರಿಗೆ ಲಿಂಕ್ ಯಾಕೆ ಮಾಡಿ ಅದು ಪ್ರವಾಸೋದ್ಯಮದಾಗ ಬರ್ತಕ್ಕಂಥದ್ದಲ್ಲ. ಸಣಾಪುರದ ಆ ಘಟನೆ ನಡೆದಾಗ ಇಡೀ ದೇಶವೇ ಅಂಜನಾದ್ರಿ ಮತ್ತು ಹಂಪಿ ಪ್ರವಾಸಿಗರಿಗೆ ಎಷ್ಟು ಸುರಕ್ಷಿತ ಅಂತ ಪ್ರಶ್ನೆ ಮಾಡಿತು. ಆದರೆ ಸಂಸದರ ಪ್ರಕಾರ ಅಂಜನಾದ್ರಿಗೆ ಬರುವವರ ಸಂಖ್ಯೆ ಕಡಿಮೆಯಾಗಲು ಇಂಥ ಘಟನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಅನ್ನೋ ರೀತಿ ಹೇಳಿದ್ದಾರೆ. ಆದರೆ ಪ್ರವಾಸೋದ್ಯಮ ಬೆಳೆಸುವ ಭರದಲ್ಲಿ ಒಬ್ಬ ಮಹಿಳೆಯ ಮೇಲೆ ನಡೆದ ಘೋರ ದೌರ್ಜನ್ಯವನ್ನ ಕ್ಷುಲ್ಲಕವಾಗಿ ಕಾಣುವುದು ಸರಿನಾ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಸಂಸದ ಹಿಟ್ನಾಳ್ ತಾವು ಹೇಳಿದ್ದು ಬೇರೆ ಅರ್ಥದಲ್ಲಿ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ನಾನು ಮಾತಾಡಿದ ಉದ್ದೇಶ ಕಳಕಳಿ. ನಾನು ಅಂಜನಾದ್ರಿ ಬಗ್ಗೆ ಪ್ರವಾಸಿಗರು ಬರಬೇಕು, ಭಕ್ತರು ಬರಬೇಕು ಅನ್ನೋದು ಕಳಕಳಿ ಉದ್ದೇಶ ಸ್ಪಷ್ಟ ಐತದ. ಅಂದ್ರೆ ಅಲ್ಲಿ ಮಾತಾಡಿದ್ರಾಗ ಏನ್ ನಂದೇನು ಯೂ ಟರ್ನ್ ಇಲ್ಲ, ಯಾವ ಟರ್ನ್ ಇಲ್ಲ, ಸೀದಾ ಸ್ಟೇಟ್ ಫಾರ್ವರ್ಡ್ ಐತಿ. ಕೇಳ, ನಾನು ಹೇಳ್ತೀನಿ ಕೇಳ. ನಾನು ಏನ್ ಹೇಳಿದ್ದೀನಿ ಅದ್ರಲ್ಲಿ ನಂದು ಉದ್ದೇಶ ನನ್ನ ಕಳಕಳಿ. ಹೌದಾ? ಅದ್ರಾಗ ಮಾತಾಡೋ ಮುಂದೆ ಸಣ್ಣ ಘಟನೆ ಅಂತ ಮಾತಾಡಿದ್ರು, ಹಿಂಗ್ ಮಾತಾಡಿದ್ರು, ಹಂಗ್ ಮಾತಾಡಿದ್ರು ಹುಡುಕದಲ್ಲ. ನಂದು ಉದ್ದೇಶ ಕಳಕಳಿ ತಪ್ಪು ಅನ್ನೋದಾದ್ರೆ ಬಿಜೆಪಿಯವ್ರು ಹೇಳಿ. ಅವ್ರ ಮನೋಭಾವನೆ ನಾನು ಹೇಳಿದ್ದು ಅಂಜನಾದ್ರಿಯನ್ನ ಹನುಮನ ಜನ್ಮಸ್ಥಳವನ್ನ, ಆಂಜನೇಯನ ಜನ್ಮಸ್ಥಳವನ್ನ ವಿಶ್ವ ಪ್ರಸಿದ್ಧ ಮಾಡ್ರಿ, ಅದ್ರ ಒಳ್ಳೆ ಅಭಿಪ್ರಾಯವನ್ನು ಬಿಂಬಿಸಂತ ಕೆಲಸವನ್ನ ದಯವಿಟ್ಟು ಮಾಡ್ರಿ ಅಂತ ನಾನು ಮನವಿ ಮಾಡೀನಿ. ಒಟ್ನಲ್ಲಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವವರು ಬಳಸುವಂತಹ ಪದಗಳು ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಒಬ್ಬ ಮಹಿಳೆಯ ಪ್ರಾಣ ಮತ್ತು ಮಾನಕ್ಕಿಂತ ಇವರಿಗೆ ಪ್ರವಾಸೋದ್ಯಮದ ಲಾಭವೇ ದೊಡ್ಡದಾಯಿತೆ ಅಂತ ಚರ್ಚೆ ಕೇಳಿ ಬರ್ತಾ ಇದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.